ಹಗಲೆಲ್ಲ ಇತ್ಲಾಗ ನೋಡುತ್ತೆ. ಹಗಲೆಲ್ಲ ನೋಡುತ್ತೆ, ಮಾತಾಡುತ್ತೆ. ಥು, ಈ ಚೈತ್ರಿಗೆ ಎಂತಿಕ್ಕಿ ಹಿಡ್ದೈತೋ ಏನೋ ಗೊತ್ತಿಲ್ಲ. ಏನಂಗೆ ಅಯ್ಯೋ ಅನ್ನಕ್ಕೆ ನಾನು ಕೆಲಸ ಕರ್ಕೊಂಡು ಹೋಗ್ತೀವಿ, ಅವನಿಗೆ ಕೆಲಸ ಕೊಟ್ಟಿದ್ದೀವಿ, ಕರ್ಕೊಂಡು ಹೋಗ್ಲೇಳು. ಆ ಕಳ್ಳಕ್ಕೆ ಕೆಲಸ ಕೊಟ್ಟು ಅವಳು ಕರ್ಕೊಂಡೋಗಿ ಕೊಡ್ಲೇಳು. ಏನು ನನ್ನ ಮಗಳೇನೇನ ಅಂದ್ಲೆ, ನನ್ನ ಮಗಳೇನ ಮಾತಾಡದ್ಲೆ. ನೀನು ಬರ್ತಾ ಇದೆಯಲ್ಲ, ಅದಕ್ಕೆ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾಳೆ. ಗಾಡಿ ಬೇರೆ ಕೊಡಿಸ್ತಾಳಂತೆ. ಕೊಡಿಸ್ಲಿ ನಡಿಯಮ್ಮ. ಏನು ನಮ್ದೇನಮ್ಮ ಹೋಗಂಗೈತೆ, ನಮ್ದೇನು ಹೋಗಂಗೈತೆ ಹೇಳು. ಏನು ಹೋಗೋದಿಲ್ಲ ನಡಿ. ಅವ್ರು ಹೋಗಾರೇನೆ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇರ್ಬೇಕಾದ್ರೆ ನಮ್ದೇನು ಹೋಗ್ದಿಲ್ದ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು. ನಡಿ, ಅವಳು ಹಂಗೇನೆ ನೋಡ್ಲಿ ಅಂತ ಮಾಡ್ತಾಳೆ. ನೀನೇನು ಅದನ್ನೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಏನು ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನಂಗಿದ್ದು ಬಿಡು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ. ರಾಜವ್ರು ಇದ್ದಾರಾ? ಎದ್ರಾ? ಮಲ್ಕೊಂಡಿದ್ರಲ್ಲ? ಹ್ಞೂನಮ್ಮ ಎದ್ದಿದ್ದಾರೆ. ಯಾತನ ಮುದ್ದೆಗಿದ್ದು ಯಾತನ ಮಾಡ್ಕೊಡ್ಬೇಕೇನೋ ಬಾಕಿ ಅವಳು. ಅಂತಾರೇನ. ನಾನು ಮುಖ್ಯವಾದ ವಿಷಯ ಮಾತಾಡ್ಬೇಕಮ್ಮ ಅವ್ರ ಹತ್ರ. ನಿನ್ನ ಹತ್ರನೂ ಮಾತಾಡಬೇಕು ಬಾ ನೀನು. ಆ ಚೈತ್ರನ್ಗೆ ಸರ್ಯಾಗಿ ಮಾಡ್ತೀನಿ ನೋಡು. ಇದೇನಪ್ಪ ಸಂಗೀತ ಹಿಂಗೆ ಮಾಡಿದ್ಲು ಅಂತೇಳಿ ಸರ್ಯಾಗಿ ಟಾಂಗ್ ಕೊಡ್ತೀನಿ. ಶಾಕ್ ಆಗಬೇಕು ಅವಳು. ಚೆನ್ನಾಗಿ ಆಗುತ್ತೆ ಅಂಗಡಿ ವ್ಯಾಪಾರ ಬಿಡು, ನನಗೇನು ಅನ್ನಂಗೆ ಇದು ಮಾಡ್ತಾವಳೆ. ಸರಿಯಾಗಿ ಮಾಡಬೇಕು. ನನಗೂ ಒಂದು ಆಸೆ ಐತೆ ಹಂಗೆ ಮಾಡ್ಬೇಕಂತ. ತುಂಬ ದಿನಗಳಿಂದ ನಾನೊಂದು ಆಸೆ ಇತ್ತು. ಅದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಮ್ಮ. ನಿನ್ನ ಹತ್ರ ಆಗಿರ್ಬೋದು, ರಾಜು ಹತ್ರ ಆಗಿರ್ಬೋದು, ಇವತ್ತು ಹೇಳ್ತಾ ಇದ್ದೀನಿ. ರಾಜು ಹತ್ರ ಒಂದು ಟೈಮ್ ಹೇಳಿದ್ದೆ, ಇನ್ನೂ ಸ್ವಲ್ಪ ದಿನ ಸುಮ್ಮನಿರು ಅಂತ ಹೇಳಿದ್ರು. ಅದಕ್ಕೆ ಇವಾಗ ಆ ಟೈಮ್ ಅನ್ನೋದು ಬರ್ತಾ ಐತೆ. ಈ ಶ್ರಾವಣಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಷಾಢ ಮುಗಿದು ಈ ಶ್ರಾವಣಕ್ಕೆ ಆದಷ್ಟು ಬೇಗ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ, ಬಿಡಲ್ಲ. ಆದಷ್ಟು ಬೇಗ ನಾನೊಂದು ಆಸೆ ಅನ್ನೋದು ಇಟ್ಕೊಂಡಿದ್ದೀನಿ. ಅದನ್ನು ನಾನು ಈಡೇರಿಸ್ತೀನಿ. ಗೊತ್ತೈತೆ. ಅದು ನಾನು ಎಲ್ಲಿದ್ರು ನಾನು ಕೆಲ್ಸಕ್ಕೆ ಹೋಗ್ತಾನೇ ಕೆಲಸದವ್ರನ್ನ ಇಟ್ಬಿಟ್ಟು ನಾನು ಮಾಡಬೇಕು ಅನ್ನೋದು ಗೊತ್ತೈತೆ. ಅದೆಲ್ಲ ಹೆಂಗೆ ಮಾಡಬೇಕು ಏನು ಎತ್ತ ಅನ್ನೋದು ಚೆನ್ನಾಗೆಲ್ಲ ನಾನು ತಿಳ್ಕೊಬಿಟ್ಟಿದ್ದೀನಿ. ಆ ಥರ ಬಿಸ್ನೆಸ್ ಶುರು ಮಾಡ್ತೀನಿ ನಾನು. ನನಗೆ ಗೊತ್ತೈತೆ ಬಿಸ್ನೆಸ್ಸು. ಏನು ಬಿಸ್ನೆಸ್ ಅಮ್ಮ? ಏನು ಹೇಳ್ತಾ ಇದೆಯಾ ಸಂಗೀತ? ನೀನು ಅರ್ಥ ಆಗ್ತಿಲ್ಲ ನನಗೆ. ಯಾವ ಬಿಸ್ನೆಸ್ಸು, ಏನು ಎತ್ತ, ಏನು ಅರ್ಥ ಆಗಲಿಲ್ಲ. ಬಾಮ ಹೋಗೋಣ, ಒಳಗೆ ಹೋಗೋಣ ಬಾಯಿಲಿ. ರಾಜು ಅವ್ರು ಬೇರೆ ಎದ್ದಿದ್ದಾರೇನ? ಅವರು ಎದ್ದಿದ್ರೆ ಅವ್ರಿಗೂ ಹೇಳ್ಬಿಟ್ಟು ಈ ವಿಷಯನ ಇನ್ನು ನನ್ನ ಕೆಲಸ ನಾನು ಶುರು ಮಾಡ್ತೀನಿ ನೋಡು. ಆ ಚೈತ್ರನಿಗೆ ಸರ್ಯಾಗಿ ಮಾಡ್ತೀನಿ. ಇಷ್ಟೊಂದೆಲ್ಲ ಮೆರಿತಾ ಇದ್ದಾಳಲ್ಲ ಅವಳು. ನನಗೆ ಅವಳು ಹಿಂಗೆ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಏನೋ ನಾನು ಒಳ್ಳೆ ಮಾತಿಗೆ ಬೆಲೆ ಕೊಟ್ಟು ನನಗೆ ಒಂಥರ ನೋಡ್ತಾ ಇದ್ದಾಳೆ. ತುಂಬ ಅವಳ ಮೇಲೆ ಸಿಟ್ಟು ಬಂದ್ಬಿಟ್ಟೈತೆ. ಮಾಡಿದವ್ರಿಗೆ ಮಾಡಿ ತೋರಿಸ್ಬೇಕು, ಅಂದವ್ರಿಗೆ ಅಂತ ತೋರಿಸ್ಬೇಕು. ಆದರೆ ಸೈಲೆಂಟಾಗಿ ಮಾಡಬೇಕು. ಅದನ್ನು ನಾವು ಇದು ಮಾಡೋಕೆ ಹೋಗ್ಬಾರ್ದು. ಅವಳು ಒಂಥರ ಏನೋ ಇದು ಮಾಡ್ತಾ ಇದ್ದಾಳೆ. ನಾನು ಏನು ಮಾಡ್ತೀನಿ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಮಾಡಿದ್ರೆ ಮಾತ್ರ ಅವಳು ಫುಲ್ ಶಾಕು. ಗೊತ್ತೈತಿ ಏನು ಮಾಡ್ಬೇಕಂತ. ನಡಿಯಮ್ಮ ಒಳಗೆ ಮಾತಾಡೋಣ ನಡಿ, ಹೊರಗೆ ಮಾತಾಡಬಾರ್ದು. ಆಗೋವರೆಗೂ ಯಾರ ಹತ್ರನೂ ವಿಷಯ ಹೇಳಬಾರ್ದು. ಆಗಲಿ ಎಲ್ಲ ಆದಮೇಲೆ ಗೊತ್ತಾಗುತ್ತೆ. ಅದೇನು ನಡಿಯಮ್ಮ ಮಾತಾಡೋಣ. ನಡಿ ಒಳಗೆ ಮಾತಾಡೋಣ. ಅಂದರೆ ಹೊರಗೆ ಮಾತಾಡಬಾರ್ದು. ಯಾವುದೊಂದು ವಿಷಯ ಆಗಲಿ ಹೇಳು, ನಾವು ಮಾಡೋದಕ್ಕಿಂತ ಮುಂಚೆ ಯಾರ ಹತ್ರನೂ ಶೇರ್ ಮಾಡ್ಕೋಬಾರ್ದು. ಅದನ್ನು ನಾವು ಗುಟ್ಟಾಗಿ ಇಟ್ಕೊಂಡು ಮಾಡಿದ್ಮೇಲೆ ಸಕ್ಸಸ್ ಆದಮೇಲೆ ಹೇಳಬೇಕು. ಯಾಕಂದರೆ ಮುಂಚೆಗೆ ಎಲ್ಲರ ಹತ್ರ ಹೇಳ್ಕೊಬಿಟ್ರೆ ಕೆಲಸ ಖಂಡಿತ 100% 100% ಆಗಲ್ಲ. ಅದಕ್ಕೇ ನಾವು ಯಾವತ್ತೂ ಒಬ್ರಿಗೆ ಹೇಳೋದಲ್ಲೇ ಮಾಡು, ಅದು ಖಂಡಿತ ಆಗುತ್ತೆ. ನಮ್ಮ ನಾನು ಅಲ್ಲೇ ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ನಾವು ಎಲ್ಲರ ಹತ್ರ ಹೇಳ್ಕೊಬಿಟ್ರೆ ಆಗ್ದಂಗೆ ಮಾಡಿಬಿಡ್ತಾರೆ. ಕಿತಾಪತಿ ಕೇಣಿ ಜಗಳ ತಂದಿಡೋದು, ಏನಾನ ಒಂದು ಮಾಡೋದು, ಎಲ್ಲ ಮಾಡ್ತಾರೆ. ಅದಕ್ಕೆ ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಇನ್ನೂವರೆಗೂ ನಾನು ನಿನ್ನ ಹತ್ರನೂ ಸಮೇತ ಹೇಳಿಲ್ಲ. ಇವತ್ತು ನಾನು ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ ವಿಷಯನ. ನಾನು ಏನು ಮಾಡ್ತೀನಿ ಅಂತ ಇವತ್ತು ಹೇಳ್ತೀನಿ. ರಾಜು ಅವರೇ, ರಾಜು ರಾಜು ಅವರೇ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಮಲ್ಕೊಂಡಿದ್ರಲ್ಲ ಅದಕ್ಕೆ ಸುಮ್ಮನಿದ್ದೆ. ಬನ್ರಿ ಕುತ್ಕೊ ಬನ್ನಿ. ಒಂದ್ಸತಿ ಆಲೆ ನಾನು ನಿಮ್ಮ ಹತ್ರ ಮಾತಾಡಿದ್ದೆ, ಹಿಂಗೆ ಮಾಡಬೇಕು ಅಂತ ಇದ್ದೀನಿ. ನೆನಪಾಯ್ತಾ? ಇಲ್ಲ ಸಂಗೀತ, ಗೊತ್ತಿಲ್ಲ. ಯಾವ ವಿಷಯ, ಏನು ಮಾತಾಡ್ತಾ ಇದೆಯಾ? ಈಗ ಇವಳು ನಮ್ಮ ಚೈತ್ರ ಒಳ್ಳಾಳಲ್ಲ ಕಣಪ್ಪ. ಇಲ್ಲದೆಲ್ಲ ಇದು ಮಾತಾಡೋದು ಅದು ಇದು ಎಲ್ಲ ಮಾಡ್ತಾಳೆ. ಅದಕ್ಕೆ ಇವಾಗ ಅವ್ನು ಬೇರೆ ಮನನ್ ಬೇರೆ ಕರ್ಕೊಂಬಂದು ಕೆಲಸ ಕೊಡ್ತೀನಿ ಅಂತೇಳಿ ಅಂಗಡಿ ಬೇರೆ ಕಳಿಸ್ತಾಳೆ. ನಮ್ಮ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅನ್ನೋ ಥರ ಬಿಲ್ಡಪ್ ಕೊಡ್ತಾಳೆ. ಅದಕ್ಕೆ ನಾನೇನೋ ನಮ್ಮ ಸಂಗೀತಮ್ಮ ಏನೋ ಅವಳು ಸರಿಯಾಗಿ ಬುದ್ಧಿ ಕಲ್ಸೋಕ್ಕೆ ಏನೋ ಮಾಡ್ತೀನಿ ಅಂತ ಹೇಳ್ತಿದ್ಲ. ಅದು ಯಾತಂತ ಗೊತ್ತಿಲ್ಲ. ಅದು ಯಾತಮ್ಮ ಸಂಗೀತಮ್ಮ ಹೇಳು. ಮಾತಾಡ್ಕೊಂಬ್ಲಿ ಬಿಡತ್ತೆ. ಮಾತಾಡೋರ್ಗೇನು ಹೆಂಗಿದ್ರು ಮಾತಾಡ್ತಿರ್ತಾರೆ. ಅವರು ಮಾತಾಡ್ತಾರೆ ಅಂತ ನಾವೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನೀವು ತಲೆ ಕೆಡಿಸ್ಕೊಬಿಡಿ, ಬಿಡಿ, ಟೆನ್ಷನ್ ತಗೊಳಕ್ಕೆ ಹೋಗ್ಬಿಡಿ. ಹೆಂಗೋ ಇವ ರಾಹುಲನು ಬಂದ. ರಾಹುಲ್ ಬಾರಪ್ಪ. ಈಗ ನಾನು ಒಂದೊಳ್ಳೆ ನಿರ್ಧಾರಕ್ಕೆ ಬಂದಿದ್ದೀನಿ. ಚೆನ್ನಾಗಿ ಹಾಗೆ ಆಗುತ್ತೆ, ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಎಲ್ಲ ಕಡೆಯಿಂದ ವಿಚಾರಿಸ್ದೆ. ಚೆನ್ನಾಗಿ ಆಗುತ್ತೆ, ಮಾಡ್ಬೋದು ಅಂತ ಹೇಳಿದ್ರೆ. ಏನು ಗೊತ್ತಾ, ಒಂದು ಸೂಪರ್ ಮಾರ್ಕೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. RPMಗಿನ್ನ ಕಡಿಮೆ ರೇಟು. ಡಿಮಾರ್ಟಲ್ಲಿ ಯಾವ ರೀತಿ RPMಗಿನ್ನ ಕಡಿಮೆ ಇರುತ್ತೆ, RPM ರೇಟು ಒಂಥರ ಇರುತ್ತೆ, RPMಗಿನ್ನ ಸ್ವಲ್ಪ ರೇಟ್ ಕಡಿಮೆ ಇರುತ್ತಲ್ಲ, ಆ ಥರ ನಾನು ಒಂದು ಸೂಪರ್ ಮಾರ್ಕೆಟ್ ತಯಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಎಲ್ಲಿ ಗೊತ್ತಾ, ಆ ಹರ್ಷಣ್ಣ ಅಂಗಡಿ ಪಕ್ಕನೇ ನಾನೊಂದು ಸೂಪರ್ ಮಾರ್ಕೆಟ್ನ ತಯಾರು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ.
ಅದು ಅಲ್ಲೇ ಜಾಗ ನೋಡಿದ್ದೀನಿ, ಅಲ್ಲಿ ಚೆನ್ನಾಗಾಗುತ್ತೆ ಬಿಸ್ನೆಸ್, ತುಂಬ ಚೆನ್ನಾಗಾಗುತ್ತೆ. ಹಾಂ, ಅದಕ್ಕೇ ಒಂದು ಸೂಪರ್ ಮಾರ್ಕೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೂಪರ್ ಮಾರ್ಕೆಟು, ಓ ಸೂಪರಾಗಿದೆ ಐಡಿಯಾ. ಸೂಪರ್ ಮಾರ್ಕೆಟ್ ಐಡಿಯಾ ಸೂಪರ್ ಆಗಿದೆ. ಹಾಂ, ಮಾಡ್ಬೋದು ಸಂಗೀತ. ಮಾಡ್ಬೋದಮ್ಮ, ಆರಾಮ ಮಾಡ್ಬೋದು. ಒಳ್ಳೆ ಐಡಿಯಾ. ನೀನು ಒಂದು ಟೈಮ್ ಯಾವಾಗಲೂ ಹೇಳಿದ್ದಲ್ಲಮ್ಮ. ಅಂದಿದ್ದೆ ನಿಮ್ಮ ಅಪ್ಪಾಜಿ ಅವಾಗ, ಬೇಡ ದುಡ್ಡು ಸ್ವಲ್ಪ ಕಡಿಮೆ ಐತೆ, ಸ್ವಲ್ಪ ದಿನ ಇರು ನೋಡೋಣ ಅಂತ ಹೇಳಿತ್ತು. ಅದಕ್ಕೆ ಸುಮ್ಮನಾಗಿದ್ದೆ. ಅದಕ್ಕೆ ಇವಾಗ ನೀನು ಮಾಡೋದು ಅಂತ. ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳು. ಆರಾಮಾಗಿ ಮಾಡ್ಬೋದು. ನಿಮ್ಮದು ಯಾವಾಗಲೂ ಕೆಲಸ ಇರಲ್ಲ ಕಣ್ರಿ. ಇವಾಗ ಹುಡುಗರೆಲ್ಲ ಇದ್ದಾರಲ್ಲ ನಿಮ್ಮ ಕೈ ಕೆಳಗೆ, ಅವರೇ ಮಾಡ್ತಾರೆ. ನೀವೊಂದು ಫೋನ್ ಹಾಕಿದ್ರೆ ಸಾಕು. ನಾನೇನು ಹೋಗ್ಲೇಬೇಕು ಅಂತ ಏನಿಲ್ಲ, ಇನ್ನೇನು ಬೇರೆ ಕೆಲಸ ಏನಿಲ್ಲದಕ್ಕಾಗಿನ ಈಗ ಅಲ್ಲಿಗೆ ಹೋಗಿ 1 ಗಂಟೆಗೆ ಬರೋದ್ರಾಗ ಹೋಗ್ಬೋದು. ಇಲ್ಲಿ ಮಾರ್ಕೆಟಲ್ಲಿ ಇಲ್ಲೂ ಒಳ್ಳೊಳ್ಳೆ ಕೆಲಸದಾರನ್ನ ತಗೊಂಡ್ರೆ ಆಗುತ್ತೆ, ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ನೋಡೋಣ. ನಾನು ಇವಾಗ ಆ ಥರನ ಅಂದ್ಕೊಂಡೆ. ಜಾಸ್ತಿ ಇವಾಗ ಅಲ್ಲೂ ಇಲ್ಲೂ ದೂರ ಹೋಗೋಕ್ಕಾಗಲ್ಲ. ಅಲ್ಲೆಲ್ಲ ಹುಡುಗರು ಇದ್ದಾರೆ, ಅಲ್ಲೆಲ್ಲ ಕಾಂಟ್ಯಾಕ್ಟ್ ಮೇಲೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾಡಿಸ್ತೀನಿ ನಾನೆಲ್ಲನ. ಮಾಡ್ಬೋದು ಸಂಗೀತ, ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಮಾಡ್ರಿ, ಹೇಳ್ತೀನಿ. ಹಂಗೆ ಮಾಡಿ ಅಲ್ಲಿ ಸರಿಯಾಗಿ ಏನಾರು ಒಂದು ಮಾಡಬೇಕು. ಏನಪ್ಪ ಇದು ಹಿಂಗಾಯ್ತು ಅಂತ ಅನ್ಕೋಬೇಕು. ನನ್ನ ಅಂಗಡಿ ವ್ಯಾಪಾರ ಚೆನ್ನಾಗಾಗುತ್ತೆ, ನನ್ನ ಅಂಗಡಿ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತಾಳೆ. ಮಾಡಿದರೆ ಎಲ್ಲ ಅಲ್ಲಿಗೆ ಬರ್ತಾರೆ. ಎಲ್ಲ ಸೂಪರ್ ಮಾರ್ಕೆಟ್ನ ಕಡಿಮೆ ಅಂತೇಳಿ ಎಲ್ಲ ಅಲ್ಲೇ ಬಂದು ತಾಣೋಗ್ತಾರೆ. ಹೋಗ್ದಂಗೆ ಆಗ್ಬೇಕು ಜನ. ಹೇಳ್ತೀವಿ ಹಂಗಾದ್ರೆ ಮತ್ತೆ ಗೊತ್ತಾಗೋದು. ಭಾಳ ದಿಮಾಕ್ ಐತೆ. ಅಷ್ಟಿಷ್ಟಿಲ್ಲ. ನಾವು ಬಿಡು, ಒಬ್ರಿಗೆ ಕೆಟ್ಟದ್ದು ಬಯಸ್ಬಾರ್ದು, ಒಬ್ರಿಗೆ ಇಂಥವೆಲ್ಲ ಮಾಡಬಾರ್ದು, ಒಬ್ರಿಗೆ ನಾವು ಅನ್ಯಾಯ ಮಾಡಿ ಏನಾಗಂಗೈತೆ ಅಂತ ನಾವು ಒಳ್ಳೆ ಮನಸ್ಸಿಂದ ನಾವು ಒಳ್ಳೇದು ಬಯಸ್ತೀವಿ. ಆದರೆ ನಮ್ಮ ಸಂಗೀತ ಹೇಳೋದು ನಿಜ, ಮಾಡಿದವ್ರಿಗೆ ಮಾಡಿ ತೋರಿಸ್ಬೇಕು, ಅಂದವ್ರಿಗೆ ಅಂದು ತೋರಿಸ್ಬೇಕು ಅಂತ. ನಾವೇನೋ ಬಿಡು ಅಂತ ಸುಮ್ಮನೆ ಆಗ್ತೀವಲ್ಲ, ಅದಕ್ಕೆ. ಭಾಳ ಜಂಬ. ಅಯ್ಯಪ್ಪ, ಅಮ್ಮನಿಗೆ ಹೆಂಗೆ ಮಾತಾಡುತ್ತೆ ಗೊತ್ತಾ, ನಿಜವಾಗ್ಲೂ ಅಕ್ಕ ತುಂಬ ಮಾತಾಡ್ತೈತೆ. ನಾನು ಬಂದ್ರೂ ಹಂಗೆ ಏನಾನೋ ಒಂದು ಮಾತಾಡ್ತೈತೆ. ಬಂದು ನೆಂಟ್ರ ಮನೆ ಬಾಗಿಲಿಗೆ ಬಂದು ನೆಂಟ್ರ ಮನೆ ಬಾಗಿಲಿಗೆ ತಿಂಬಕ್ಕೆ ಬರ್ತಾವೆ ಅಂತ ಹೇಳಿ ಮಾತಾಡೋದು ಅಂಕ್ಲು ಮಾತಾಡ್ತಾ ಇರುತ್ತೆ. ಅದಕ್ಕೆ ಮತ್ತೆ ಹಂಗೆ ಮಾಡ್ರಿ, ಹೇಳ್ತೀನಿ. ಹಂಗೆ ಮಾಡಿದರೆ ಸರಿಯಾಗುತ್ತಿದ್ದು. ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ಸಂಗೀತ. ಆರಾಮ ಮಾಡ್ಕೊಂಡು ಹೋಗಮ್ಮ. ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಸಾಕು. ಅದೇ ಮತ್ತೆ ಚೆನ್ನಾಗಿ ಆಗಬೇಕು. ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ. ಆಯ್ತಾ, ಕರೆಕ್ಟಾಗೆ ಒಂದು ರೇಟು ಕಡಿಮೆ ಅನ್ನಿಸ್ಬೇಕು ಜನಕ್ಕೆ. ಆ ಥರ ಕಡಿಮೆ ಮಾಡಿದ್ರೂ ರೇಟು ನಮಗೇನೇನು ಲಾಸ್ ಆಗಲ್ಲ. ಯಾಕೆ ಗೊತ್ತಾ, ಇನ್ನು ತುಂಬ ಜನ ಬರ್ತಾರಲ್ಲ, ಜನ ಇಂಪ್ರೂವ್ಮೆಂಟ್ ಆದಂಗೆ ಅಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತಲ್ಲ. ನಾವು ತಗೊಂಬಂದಿರೋ ಐಟಮ್ಸ್ ಎಲ್ಲ ಚೆನ್ನಾಗಿ ಹೋದಂಗೆ ನಾವು ಕಡಿಮೆ ರೇಟಿಗೆ ಕೊಟ್ರು ಏನೋ ಅನ್ಸಲ್ಲ. ಜಾಸ್ತಿ ಅಲ್ಲಿ ಇನ್ಕಮ್ ಬಂದಂಗೆ ಆಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಾಡ್ತಾ ಹೋಗ್ಬೋದು. ಗುಡ್ ಐಡಿಯಾ. ಮಾಡ್ಬೋದು ಸಂಗೀತ, ಮಾಡಿ ಹೇಳ್ತೀನಿ. ಅಲ್ಲೇ ಮಾಡು, ಆ ಕಡೆನೇ ಹೇಳ್ತೀನಿ ಅಂಥವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂದ್ರೆ ಹಂಗೆ ಮಾಡಿದ್ರೆಯಾ. ನಾವೇನು ಅವ್ನು ನೋಡು ಹೊಟ್ಟೆ ಹುರ್ಕಂತೀವ, ನಿನ್ನ ತಮ್ಮನ ಸುಮ್ಮನೆ ಅವ್ನು ನೋಡು ಹೊಟ್ಟೆ ಹುರ್ಕಂತಾರೆ. ಹಿಂಗೆ ಏನೇನು ಮಾತಾಡ್ತಾರೆ, ಏನೇನು. ಅಮ್ಮ ಇಲ್ಲದೆಲ್ಲ ಮಾತಾಡೋದ್ಕದ್ದ ನನಗೆ ಸಿಟ್ಟು ಬರುತ್ತೆ. ಇದೇನಪ್ಪ ಇದು ಹಿಂಗೆ ಮಾತಾಡ್ತಾರೆ ಅನಿಸುತ್ತೆ. ಅಷ್ಟು ಮಾತಾಡ್ತಾರೆ, ಬರೀ ಅಂತವೆ. ನನಗಂತೂ ಸಾಕಾಗ್ಬಿಟ್ಟೈತಿ. ಅದಕ್ಕೆ ನನಗೆ ಆಳೆ ಕೇಳಿ ಸಾಕಾಗಿ ಕೊನೆಗಿಂತ ನಿರ್ಧಾರ ತಗೊಂಡಿದ್ದೀನಿ. ಈಗ ಬಗ್ಗಿಸ್ಬೇಕಾದ್ರೆ ಸರಿಯಾಗಿ ಮಾಡಬೇಕು ಅಂತ. ಹಂಗೆ ಈ ರೀತನೂ ಹಂಗೆ ಆಡ್ತಿದ್ದು ನಮ್ಮ ವರ್ಷ ಚಿಕ್ಕಪ್ಪನ ಮುಂದೆ. ಹಿಂಗೆ ಅಂತ ಏನೋ ದೊಡ್ಡದಾಗಿ ಮೆರಿತಾ ಇದ್ಲು. ಎಷ್ಟು ಮೆರೆದ್ಲು ಅಂದರೆ ಅವಳು, ನಾನು ದೊಡ್ಡದಾಗಿ ಹೋಟೆಲ್ ಐತೆ ಅಂತ ತುಂಬ ಮೆರೆದು ಬಿಟ್ಲು. ಮೆರೆಯೋದು ದೊಡ್ಡದಲ್ಲ, ಅದನ್ನು ಉಳಿಸ್ಕೊಂಡು ಹೋಗೋದು ಮುಖ್ಯ. ಮೆರೆದು ಬಿಟ್ಲು. ಇವತ್ತು ನಮ್ಮ ಚಿಕ್ಕಪ್ಪ ನೋಡು, ಅವಳಿಗಿನ್ನ ದೊಡ್ಡ ಹೋಟೆಲ್ ಮಾಡಿಬಿಟ್ಟು ಸರಿಯಾಗಿ ಅವಳನ್ನ ಬೀಳಿಸ್ಬಿಡ್ತು. ಹಂಗೆ ಇವಳು ಸರಿಯಾಗಿ ಮಾಡ್ತೀನಿ ತಡಿ ನಾನು. ಈ ಚೈತ್ರನಿಗೆ ನನ್ನ ಮುಂದೆ ಇವಳು ಜಂಬ ಕೂಚ್ಕೊಳ್ಳೋದು ದೌಲತ್ ಮಾಡಿಬಿಟ್ರೆ ನಾನಂತೂ ಸುಮ್ಕಿರೋದಿಲ್ಲ. ಬರಲಿ, ಅಕ್ಕ ಹೇಳಿದ್ದೀನಿ, ಕಳಿಸಿದ್ದೀನಿ. ಅವ್ರನ್ನೂ ಕೇಳ್ಬಿಟ್ಟು ಮಾಡ್ತೀನಿ. ನಮ್ಮ ವರ್ಷಿತಕ್ಕ ದೀಕ್ಷಾ ಎಲ್ಲರೂ ಕಳಿಸಿ ಅವ್ರನ್ನೂ ಒಂದ್ಸತಿ ಕೇಳ್ಬಿಟ್ಟು ಮಾಡ್ತೀನಿ. ಒಂದು ನಿರ್ಧಾರ ತಗೊಂಡಿದ್ದೀನಿ ಅಂತಂದ್ರೆ ನಾನು ಬಿಡಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಾನು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ ಒಂದು ಸೂಪರ್ ಮಾರ್ಕೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೇ ಜಾಗನೂ ನೋಡ್ಕೊಂಬಂದಿದ್ದೀನಿ. ಅದೇ ಜಾಗ ನಾವು ಸೈಟ್ ತೊಗೊಂಡಿದ್ವಿ ಅಲ್ಲೇ ಪಕ್ಕದಲ್ಲಿ. ಇವಾಗ ಅಂಗಡಿ ರೂಮ್ಸ್ ಎಲ್ಲ ಕಟ್ಸಿದ್ವಿ, ಬಾಡಿಗೆ ಕೊಡೋಣ ಅಂತೇಳಿ ಕಟ್ಸಿದ್ವಿ ಮೊನ್ನೆ ಎಲ್ಲನ. ಅದಕ್ಕೆ ಇವಾಗ ಅಲ್ಲೇ ಇವಾಗ ಸೂಪರ್ ಮಾರ್ಕೆಟ್ ತಯಾರು ಮಾಡೋಣ. ನಮ್ಮದೇ ಬಿಲ್ಡಿಂಗು, ನಮ್ಮದೇ ಇದು, ಓನರೆಲ್ಲ ನಾನೇ ಆಗಿ ನಾವೇ ಮಾಡಿದ್ರೆ ಚೆನ್ನಾಗಿ ಆಗುತ್ತಲ್ಲ ಅಂತೇಳಿ ನಾನು ಡ್ಯೂಟಿಗೆ ಹೋಗ್ತಲೇ ಮಾಡ್ಬೋದು. ಇವ್ರಿಗೂ ಇರ್ತಾರಲ್ಲ, ಇವರು ಮಾಡ್ತಾರೆ. ಇವ್ನು ನಮ್ಮ ಪಾಪ ನನಗೆ ಒಂದಿನ ಕೆಲಸ ಇದ್ದರೆ ಒಂದಿನ 2 ದಿನ ಕೆಲಸನೇ ಇರಲ್ಲ. ಆ ಥರ ಇವನ ಕೆಲಸ ಹಿಂಗೆ ಇರೋದ್ರಿಂದ ಅಪ್ಪನ ಮಗ ಆರಾಮಾಗಿ ನೋಡ್ಕೊಂತಾರೆ. ಸೂಪರ್ ಮಾರ್ಕೆಟ್ ಡಿಮಾರ್ಟ್ ಯಾವ ಥರ ಇರುತ್ತೆ ಆ ಥರ, ಆರ್ ಪಿ ಎಮ್ ರೇಟ್ ಯಾವ ಥರ ಕಡಿಮೆ ಇರುತ್ತೋ ಆ ಥರ ಸ್ವಲ್ಪ ರೇಟ್ ಕಡಿಮೆ ಇರೋ ಥರ, ಐಟಮ್ಸ್ ಎಲ್ಲ ಕಡಿಮೆ ಇರೋ ಥರ ಒಂದು ಅಂಗಡಿ ತಯಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ.
ನೋಡ್ತಾ ಇರಿ ಏನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.